ಶಿರಾದಲ್ಲಿ ಮಾಜಿ ಅಧ್ಯಕ್ಷೆ ಬಗ್ಗೆ ಅಶ್ಲೀಲ ಕಾಮೆಂಟ್ ಆರೋಪ. ನಗರಸಭೆ ಅಧ್ಯಕ್ಷರ ಬೆಂಬಲಿಗರ ವಿರುದ್ಧ ಎಫ್ಐಆರ್ ದಾಖಲು. ತುಮಕೂರು ಜಿಲ್ಲೆಯ ಶಿರಾ ನಗರಸಭೆಯ ಅವಿಶ್ವಾಸ ನಿರ್ಣಯ ಸಭೆಯ ಬಳಿಕ ರಾಜಕೀಯ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿವೆ. ಇದೀಗ ಮಾಜಿ ನಗರಸಭೆ ಅಧ್ಯಕ್ಷೆ ಪೂಜಾ ಪೆದ್ದರಾಜು ಅವರ ವಿರುದ್ಧ ಅಶ್ಲೀಲ ಹಾಗೂ ಅವಹೇಳನಕಾರಿ ಕಮೆಂಟ್ ಮಾಡಲಾಗಿದೆ ಎಂಬ ಆರೋಪದಡಿ ನಗರಸಭೆ ಸದಸ್ಯ ಅಜಯ್ ಕುಮಾರ್ ಅವರ ಬೆಂಬಲಿಗ ಧರಣಿ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ನಗರಸಭೆ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಂಜಿನಪ್ಪ ಮತ್ತು ಬೆಂಬಲಿಗರು ಅವಿಶ್ವಾಸ ನಿರ್ಣಯ ಸಭೆಯ ವೇಳೆ ಹಾಗೂ ಬಳಿಕ ನಡೆದ ಬೆಳವಣಿಗೆಗಳನ್ನು ಖಂಡಿಸಿ ಮಹಿಳಾ ಜನಪ್ರತಿನಿಧಿಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಧರಣೇಶ್ ಕುಮಾರ್ ಅಲಿಯಾಸ್ ಚಕ್ರವರ್ತಿ ಡಿಕೆ ಇವನೇ ಮಾಡ್ತಾನೆ. ಏನು ಪೂಜಾ ಅವರು ಅವರು ಏನು ತಪ್ಪು ಮಾತಾಡಿರಲ್ಲ, ಹೊರ ಬಂದು ನೀಟಾಗಿ ಮೀಡಿಯಾದಲ್ಲಿ ಎಲ್ಲರೂ ನೀಟಾಗಿ ನಮ್ಮ ಏನು ಹೇಳಿಕೆಗಳಿರ್ತೋ ಎಲ್ಲ ನಿಮ್ಮ ಮೀಡಿಯಾ ಕೊಟ್ಟು ಬಂದಿರ್ತೀವಿ, ಹೊರ ಬಂದಿರ್ತೀವಿ. ಪೂಜಾ ಅವರು ಮಾತಾಡಿದ್ದಕ್ಕೆ ಇವನು ಕೆಟ್ಟದಾಗ ಹಾಕಿರ್ತಾನೆ. ಯಾರು ಕಮೆಂಟು ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾನೆ, ಯಾರು ಧರಣೇಶ್. ಅದನ್ನು ನಿಮ್ಮ ಮಾಧ್ಯಮ ಮಿತ್ರರಿಗೆ ಮೋಸ್ಟ್ಲಿ ನಾನೀಗ ಕೊಡ್ತೀನಿ ಏನು ಹಾಕಿದ್ದಾನೆ. ಮೋಸ್ಟ್ಲಿ ತಾಲೂಕು ತುಂಬ ನೋಡಿರ್ತಾರೆ. ಒಂದು ಹೆಣ್ಣು ಮಗಳಿಗೆ ಅಂಥ ಪದ ಬಳಸಿದಾಗ ಅವನು ಧರಣೇಶನ ಏನು ಅವನು ಹೆಂಡ್ತಿನೂ ಸಹ ಎಣ್ಣೆ, ಅವ್ರ ಅಮ್ಮ ಸಹ ಎಣ್ಣೆ, ಅವನ ಅಕ್ಕಂಗಿಯರು ಸಹ ಎಣ್ಣೆ, ಇವನೇನು ಬೆಂಬಲ ಕೊಡ್ತಾನಲ್ಲ, ಸಾಥ್ ಕೊಡ್ತಾನಲ್ಲ, ಅವರು ಮನೆಯವರು ಹೆಣ್ಮಕ್ಳು ಸಹ ಎಣ್ಣೆ. ಆ ಎಣ್ಣೆಗೆ ಅಗೌರವ ತಂದಿರ್ತಾನೆ. ನಿಮಗೆ ಈ ಕಾಪಿ ಕೊಡ್ತೀನಿ, ಅಗೌರವ ಏನು ತಂದ ಅಂತ. ಅದನ್ನು ಎಫ್ಐಆರ್ನೂ ಮಾಡಿಸಿದ್ದೀವಿ. ಕುಮ್ಮಕ್ಕೆ ಈ ಮನುಷ್ಯ ಜೊತೆಗೆ, ಯಾಕಂದರೆ ಫೇಸ್ಬುಕ್ಕು ವಾಟ್ಸಪ್ಪು ಮೇಂಟೈನ್ ಮಾಡುವ ಧರಣೇಶ್ ಯಾರ್ದು ಅಜಯ್ ಕುಮಾರ್ ಅವ್ರದ್ದು. ದಿನ ಬೆಳಗ್ಗೆ ನೋಡಿದ್ರೆ ನಾವೇ ಈ ದೇವ್ರ ಮಕ್ಕ ನೋಡಲ್ರಿ, ಧರಣೇಶ್ ಹಾಕೋದು ಬರೀ ಅವ್ರದ್ದೇ. ಹಾಕ್ಲಪ್ಪ, ನಮಗೆ ಬೇಕಲ್ಲ, ಅವ್ರ ಪ್ರೀತಿ ಹಾಕಲಿ. ಆದರೆ ಒಂದು ಹೆಣ್ಮಗಳಿಗೆ ಅಗೌರವ ತಂದವನಲ್ಲ. ಇದು ಕಾನೂನಾಗೆ ಏನು ವ್ಯವಸ್ಥಿತವಾಗಿ ಯಾವ ಥರ ಎಫ್ಐಆರ್ ಆಗಬೇಕು ಅದು ಆಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಇನ್ನು ಇದರಿಂದ ಶಿರಾ ನಗರಸಭೆಯ ಅವಿಶ್ವಾಸ ನಿರ್ಣಯದ ರಾಜಕೀಯ ಕದನ ಮತ್ತಷ್ಟು ತೀವ್ರಗೊಂಡಿದ್ದು ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.